ಆಸೆ ಇಂದಿನ ಸಂಚಿಕೆಯಲ್ಲಿ ಸೂರ್ಯ ಅವರು ಈ ಮನುಜ ನಿಂದು ವ್ಯಾಲ್ಯೂ ಖಾಲಿ 17 ಲಕ್ಷ ಏನೋ ಅಂತ ಹೇಳ್ತಾರೆ. ಸೂರ್ಯ ಯಾಕೆ ಈ ಥರ ಅವಮಾನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅವಮಾನ ಮಾಡಿದೆ ಮತ್ತೇನು ಇವನಿಗೂ ಗೋಸ್ಕರ ಮದುವೆ ಆಗದೆ ಪಾರ್ಲರಿಗೋಸ್ಕರ ಮದುವೆ ಆಗಿದೆಯಾ ಅಂತ ಹೇಳ್ತಾರೆ. ಆಗ ಶಾಂತಿಯವರು ನೋಡ್ರಿ ಏನೇನೋ ಹೇಳ್ತಾ ಇದ್ದಾರೆ ಅಂತ ರಂಗನಾಥ್ ಅವರಿಗೆ ಹೇಳ್ತಾರೆ. ಆಗ ರಂಗನಾಥ್ ಅವರು ಅಮ್ಮವ್ರೆ ನಾ ಏನು ಹೇಳಲಿ ಅಮ್ಮವ್ರೆ, ಈಗ ಏನು ಗೊತ್ತಿಲ್ಲದೆ ನಾ ಇಷ್ಟು ಕೆಲಸ ಮಾಡಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಅಪ್ಪ ನೋಡಿದ್ಯಪ್ಪ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ. ರೋಹಿಣಿ ಪಾರ್ಲಲ್ಲಿಟ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ರೀ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ತುಂಬ ಚೆನ್ನಾಗಿ ಕಟ್ತೀರಾ ಕಥೆನ, ಮೀನೂ ಕಟ್ತಾಳೆ ಹೂವನ್ನ, ಹಾಗಾಗಿ ಅವಳಿಗೂ ಒಂದು 10 ಲಕ್ಷ ಕೊಡಿಸ್ಬಿಡಿ, ಮಾರ್ಕೆಟ್ ಏರಿಯಾದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಹೂ ಕಟ್ಕೊಳ್ಳೋಕ್ಕೆ ಒಂದು 10 ಲಕ್ಷ ಮನೆ ಮೇಲೆ ಲೋನ್ ಮಾಡಿ ಕೊಡಿ. ಮತ್ತು ರವಿ ನಿನಗೆಷ್ಟು ಬೇಕು ರೆಸ್ಟೋರೆಂಟಿಗೆ ಅಂತ ಸೂರ್ಯ ಅವ್ರು ಕೇಳ್ತಾರೆ. ಅವಾಗ ಸೂರ್ಯ ಅವರು ಒಂದು 10 ಲಕ್ಷ ಬೇಕಾಗ್ಬೋದಾ, ಹಂಗಾರೆ ತಗೊಳ್ಳಿ ಮನೆ ಮೇಲೆ ಸಾಲ ಮಾಡೋಣ ಅಂತ ಹೇಳ್ತಾರೆ. ಯಾಕೆ ಈ ಪೌಡ್ರಮ್ಮಿಗೆ ಕೊಟ್ಟಿಲ್ವಾ 17 ಲಕ್ಷನಾ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಸೂರ್ಯ ಅಂತ ಹೇಳ್ತಾರೆ. ಏನೀಗ ಅಂತ ಹೇಳ್ತಾರೆ ಸೂರ್ಯ ಅವರು. ಕಡೆಗೆ ಶಾಂತಿಯವರು ಏನೋ ಹೇಳ್ತಾ ಇದೆಯಾ ನೀನು, ಅದಕ್ಕೆ ತಾಯಿ ಸಮಾನ ಆ ಥರ ಮಾತಾಡ್ತೀಯಾ ಅಂತ ಹೇಳ್ತಾರೆ. ಸೂರ್ಯವರು ಅದಕ್ಕೆ ಅಂದರೆ ಮನೇನ ಬೆಳಗಿಸ್ಬೇಕು, ಮನೇನ ಕುಗ್ಸೋದಲ್ಲ ಅಂತ ಹೇಳ್ತಾರೆ. ಆಗ ಶಾಂತಿಯವರು ಅವಳು ಸ್ಟೇಟಸ್ ಏನು ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ, ಇನ್ನು 4 ದಿನದಲ್ಲಿ ನಿನಗೆ ದುಡ್ಡು ಬರುತ್ತೆ, 10 ಲಕ್ಷ ಬರುತ್ತೆ ಅಂತ ಹೇಳ್ತಾರೆ. ಆಗ ಸೂರ್ಯವರು 10 ಲಕ್ಷ ಅಲ್ಲ 17 ಲಕ್ಷ ಅಂತ ಹೇಳ್ತಾರೆ, ಬಡ್ಡಿ ಸಮೇತ. ಬರುತ್ತೆ, ಬಂದೇ ಬರುತ್ತೆ, ಇದು ಖಾಲಿ ಬಿಸ್ಕೆಟ್ ತಿನ್ನೋ ಲೆಕ್ಕ ಅವಳಿಗೆ ರೋಹಿಣಿಗೆ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಅತ್ತೆ ಕಡೆ ನೋಡ್ತಾರೆ. ಶಾಂತಿಯವರು ಇನ್ನು 4 ದಿನದಲ್ಲಿ ಕೊಡ್ತೀವಿ 17 ಲಕ್ಷ ಅಂತ ಹೇಳಿ ಸೂರ್ಯಂಗೆ ಹೇಳ್ತಾರೆ. 17 ಲಕ್ಷ ಬಡ್ಡಿ ಸಮೇತ ರೋಹಿಣಿ ಕೊಡ್ತಾಳೆ ಅಂತ ಸೂರ್ಯ ಅವರಿಗೆ ಶಾಂತಿಯವರು ಹೇಳ್ತಾರೆ. ಅತ್ತೆ ಅಂತ ರೋಹಿಣಿ ಹೇಳ್ತಾರೆ, ನೀ ಸುಮ್ಮನಿರಮ್ಮ, ನಾವು ಕೊಡ್ತೀವಿ, ಇದೇ ವಾರದಲ್ಲಿ 17 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಸೂರ್ಯ ಅವರು ಹೌದಾ, ಚಾಲೆಂಜ್ ಮಾಡ್ತಿದ್ಯಾ? ಚಾಲೆಂಜ್ ಮಾಡ್ತಾ ಇದ್ದೀನಿ ಕಣೋ, ಈ ವಾರದಲ್ಲೇ ಕೊಡ್ತೀವಿ ಅಂತ ಶಾಂತಿಯವರು ಹೇಳ್ತಾರೆ. ಅದು ಹೆಂಗೆ ಕೊಡ್ತೀಯಾ ಅಂತ ಸೂರ್ಯ ಅವರು ಹೇಳ್ತಾರೆ. ಹೌದಾ, ಹಾಗಾದರೆ ಒಂದು ದುಡ್ಡನ್ನು ಕಳ್ತನ ಆಗಿದೆಯಲ್ಲ, ಹಾಗಾದರೆ ಒಂದು ದುಡ್ಡು ಮನೋಜಿಗೆ ಕೊಟ್ಟಿರ್ತೀಯ, ಇಲ್ಲ ಮನೋಜನ್ನೇ ಹುಡುಗರನ್ನ ಬಿಟ್ಟು ಕಳ್ತನ ಮಾಡಿಸಿರ್ತಾನೆ ಅಂತ ಹೇಳ್ತಾರೆ. ಮನೋಜ ಆಗ ಸೂರ್ಯ ಏನು ಹೇಳ್ತಾ ಇದೆಯೋ ಅಂತ ಹೇಳ್ತಾರೆ. ಇನ್ನು 4 ದಿನದಲ್ಲಿ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಶಾಂತಿಯವರು ಹೇಳ್ತಾರೆ. ಅಷ್ಟು ಹೇಳಿ ಶಾಂತಿಯವರು ಆ ಕುರ್ಚಿಯನ್ನು ಹಾಕಿರ್ತಾರಲ್ಲ, ಕುರ್ಚಿನ ಸರಿಸಿ ರೂಮ್ ಒಳಗಡೆ ಹೋಗ್ತಾರೆ. ಅವ್ರ ಹಿಂದೆ ಮನೋಜನು ಹೋಗ್ತಾನೆ. ಎಲ್ಲರೂ ಅವರವರ ರೂಮಿಗೆ ಹೋಗ್ತಾರೆ. ರೋಹಿಣಿ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ. ಈ ಕಡೆ ರೂಮ್ ಒಳಗಡೆ ಸೂರ್ಯ ಅವರು ಅಯ್ಯೋ ಸಾರಿ ಕಣೆ, ಈ ಅವಾಂತರದಲ್ಲಿ ನಿನ್ನ ಮನೆಗೆ ಹೋಗಲಿಲ್ಲ, ನಿಮ್ಮ ಮನೆಗೆ ಬಾ ಈಗ ಹೋಗೋಣ ಅಂತ ಹೇಳ್ತಾರೆ. ಈ ಬೇಡ ಬಿಡು ಈಗ ಲೇಟಾಗಿದೆ ಅಂತ ಮೀನಾ ಅವರು ಹೇಳ್ತಾರೆ. ಈ ಬಾಡಿಗೆನೂ ಮಿಸ್ ಆಗೋಯ್ತಲ್ಲ ಅಂತ ಹೇಳ್ತಾರೆ. ಹೌದು ಕಣೆ, ಬಾಡಿಗೆನೂ ಮಿಸ್ ಆಯಿತು, ಬಡ್ಡಿಯವರು ದುಡ್ಡು ತುಂಬಲಿಕ್ಕೆ ಆಗ್ತಿತ್ತು ಅಂತ ಸೂರ್ಯ ಅವರು ಹೇಳ್ತಾರೆ. ನೋಡ್ದಾ ಅವಂತರ, ಇರಲಿ ಬಿಡು, ಚೆನ್ನಾಗಾಯಿತು ನೀನು ಅಲ್ಲಿಗೆ ಫೈನಾನ್ಸ್ ಆಫೀಸಿಗೆ ಹೋಗದೇ ಇದ್ದಿದ್ರೆ ಏನೂ ಗೊತ್ತೇ ಆಗೋದಿಲ್ಲಾಗಿತ್ತು, ಇಷ್ಟೊಂದು ಅವಾಂತರ ಆಗಿರೋದು ಅಂತ ಸೂರ್ಯ ಅವರು ಹೇಳ್ತಾರೆ. ನೋಡ್ದಾ ಹೊರಗಡೆ ಯಾವ ಥರ ಮಾತಾಡ್ತಾರೆ, ಎಷ್ಟು ಆವಾಜ್ ಹಾಕ್ತಾರೆ, ಅಷ್ಟೆಲ್ಲ ತಪ್ಪು ಮಾಡಿದ್ರು ಮತ್ತು ಮಾತಾಡ್ತಾರೆ ಅಂತ ಸೂರ್ಯ ಅವರು ಹೇಳ್ತಾರೆ. ಮೀನಾ ಹೇಳ್ತಾಳೆ, ನೀವು ಹೂವಿನ ಅಂಗಡಿ ಹಾಕೋದಕ್ಕೆ ದುಡ್ಡು ಕೇಳಿದ್ರಿ, ನಮಗೂ ದೊಡ್ಡವರಾಗಬೇಕು ಅಂತ ಆಸೆ ಆಗಲ್ವಾ? ಮೀನವರು ಆಗ ನನಗೇನು ಅಷ್ಟೊಂದು ದುರಾಸೆ ಇಲ್ಲ, ಹೂವಿನ ಅಂಗಡಿ ಹಾಕೋದಾದರೆ ನಮ್ಮ ದುಡ್ಡಲ್ಲೇ ಹಾಕಬೇಕು ಅಂತ ಹೇಳ್ತಾರೆ. ನನಗೇನು ಆ ಥರ ಆಸೆ ಇಲ್ಲ, ನನ್ನ ತಂಗಿನ ತಮ್ಮನ್ನ ಚೆನ್ನಾಗಿ ಓದಿಸ್ಬೇಕು ಬಿಟ್ಟರೆ, ಈಗ ಮದುವೆ ಆಗಿ ಈ ಕಡೆ ಬಂದಿದ್ದೀನಿ, ನಮ್ಮ ತಾಯಿಯವರು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ, ಮತ್ತು ಈ ಕೆಲಸದಲ್ಲಿ ನನಗೆ ಅದು ನೆನಪಾಗೋದಿಲ್ಲ ಅಂತ ಮೀನಾ ಹೇಳ್ತಾರೆ. ಸೂರ್ಯ ಅವರು ಅವಾಗ ಮರ್ತೋಯ್ತು ಅನ್ಬೇಡ, ನೆನಪಾಗ್ತಾ ಇಲ್ಲ ಅಂತ ಅಷ್ಟೇ ಹೇಳು. ಹೌದು, ಅತ್ತೆಯವರು ಸರಿಯಾದ ಟೈಮಲ್ಲಿ ದುಡ್ಡು ಕೊಡ್ತಾರಾ ಅಂತ ಕೇಳ್ತಾರೆ. ಚಂಬೇಶ್ವರನಿಗೆ ಗೊತ್ತು ಅಂತ ಸೂರ್ಯ ಅವರು ಹೇಳ್ತಾರೆ. ಇದನ್ನು ರೂಮ್ ಎದುರುಗಡೆ ನಿಂತ್ಕೊಂಡು ಶಾಂತಿಯವರು ಕೇಳ್ತಾ ಇರ್ತಾರೆ. ಹೀಗೆ ಮಾಡ್ಬೋದು, ಮೀನಾ ಹೇಳ್ತಾಳೆ ಸೂರ್ಯ ಅವರಿಗೆ, ಹೀಗೆ ಮಾಡಿದ್ರೆ ಅವರಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಶ್ರೀಮಂತರಂತೆ,
ಅವರು ರೋಹಿಣಿ ಮುಖಾಂತರ ಅವ್ರ ಅಪ್ಪನಿಗೆ ಹೇಳಿ ದುಡ್ಡು ಇಸ್ಕೋಬೋದು ಅಂತ ಶಾಂತಿಯವರು ಹೇಳ್ತಾರೆ. ಹಾಗಾದರೆ ಮೊದಲೇ ಇಸ್ಕೋಬೇಕಾಗಿತ್ತಲ್ಲ, ಮತ್ತೆ ಯಾಕೆ ಇಷ್ಟು ತಡ ಮಾಡಿದ್ರು ಅಂತ ಸೂರ್ಯ ಅವರು ಹೇಳ್ತಾರೆ. ಆಗ ಮೀನಾ ಅವರು ಹಾಂ ಇಸ್ಕೋಬೋದು ಅಂತ ಹೇಳ್ತಾರೆ. ಶಾಂತಿಯವರು ಹಾಂ ಇದೇ ಸರಿಯಾದ, ಹೌದು ನನ್ನ ಸೊಸೆ, ಅವರಿಗೆ ಮಗಳು, ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ ಅಂತ ರೋಹಿಣಿ ಹತ್ರ ಬಂದು ಅಮ್ಮ ನೀವು ಹೇಳಿದ್ರೆ ಕೊಟ್ಟೇ ಕೊಡ್ತಾರೆ 1 ನಿಮಿಷದಲ್ಲಿ ಅಂತ ಶಾಂತಿಯವರು ಹೇಳ್ತಾರೆ. ನಿಮ್ಮ ಅವರಿಗೆ ಫೋನ್ ಮಾಡಿ ನಿಧಾನಕ್ಕೆ ಮಾತಾಡ್ತಾ ಈ ಮನೆ ವಿಷಯನೂ ಹೇಳಮ್ಮ ರೋಹಿಣಿ ಅಂತ ಶಾಂತಿಯವರು ಹೇಳ್ತಾರೆ. ಅತ್ತೆ ನಾನು ಅವ್ರ ಹತ್ರ ಹೇಗೆ ಮಾತಾಡಲಿ, ಅವ್ರ ಹತ್ರ ಮಾತಾಡಲೇಬಾರ್ದು ಅಂತ ಮಾಡಿದ್ದೀನಿ ಅಂತ ಹೇಳ್ತಾರೆ ರೋಹಿಣಿಯವರು. ಶಾಂತಿ ಅವರು ಹೇಳ್ತಾರೆ, ನಿಮಗೋಸ್ಕರ ನಾನು ಮನೆ ಪತ್ರ ಅಡ ಇಟ್ಟು ದುಡ್ಡು ತಗೊಬಂದು ಕೊಟ್ಟನಲ್ಲಮ್ಮ, ನೀ ಏನು ಚಿಂತೆ ಮಾಡಬೇಡ, ಅವ್ರು ಏನು ಹೇಳೋದಿಲ್ಲ, ನೀನು ಕಾಲ್ ಮಾಡಿ ಹೇಳು ಮನೆ ವಿಷಯ ಅಂತ ಹೇಳ್ತಾರೆ. ಆವಾಗ ರೋಹಿಣಿಯವರು ಆ ಕಡೆ ತಿರ್ಕೊಂಡಿರ್ತಾರೆ. ಶಾಂತಿಯವರು, ರೋಹಿಣಿ ಇಷ್ಟೊಂದು ಹಠ ಮಾಡಬೇಡದಮ್ಮ, ನೀನು ಫೋನ್ ಮಾಡಿ ಅವ್ರಿಗೆ ಹೇಳಮ್ಮ ಅಂತ ಶಾಂತಿಯವರು ಹೇಳ್ತಾರೆ. ಶಾಂತಿಯವರು ಆಗ ರೋಹಿಣಿ ನನ್ನ ಮಾನ ಮರ್ಯಾದೆ ಎಲ್ಲ ನಿನ್ನ ಕೈಯಲ್ಲಿದೆ ಅಮ್ಮ ಅಂತ ಹೇಳ್ತಾರೆ. ದೊಡ್ಡ ಮನಸ್ಸು ಮಾಡಿ ಕೇಳಮ್ಮ ನೀನು ಅಂತ ಶಾಂತಿಯವರು ಹೇಳ್ತಾರೆ. ರೋಹಿಣಿಯವರು ಹೇಗೆ ಕೇಳಲಿಯತ್ತೆ, ನೀವು ಅಲ್ಲಿ ಬಡ್ಡಿ ದುಡ್ಡು ಕೊಡ್ಲಿಕ್ಕೆ ಹೋಗುವಾಗ ನನಗಾರು ಕರ್ಕೊಂಡು ಹೋದ್ರಾ ಅಂತ ಹೇಳ್ತಾರೆ. ಈ ಥರ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲಲ್ಲಮ್ಮ, ಮೊದಲೇ ನಾನು ಆ ಕಡೆ ಒಳಗಡೆ ಇದ್ದೆ, ಮೀನಾ ಅವಳು ನೋಡಿ ಬೇಕು ಅಂತಲೇ ಈ ಥರ ಹೇಳಿದ್ದಾಳೆ, ನಾ ಬೇಡ ನೀವು ಹೋಗಿ ಕಣೆ ನಾ ಬರ್ತೀನಿ ಅಂತ ಅಂದರೂ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದಾಳೆ ಮೀನಾ, ಇಷ್ಟ ಅಂದಾಯ್ತಮ್ಮ ಅಂತ ರೋಹಿಣಿಗೆ ಹೇಳ್ತಾರೆ. ಓ ಅಪ್ಪನ ಹತ್ರ ನಾನು ಮಾತಾಡಲ್ವಲ್ಲ ಅತ್ತೆ ಅಂತ ಹೇಳ್ತಾರೆ. ಶಾಂತಿಯವರು ಆಗ ಮಾವ ಕಾಲ್ ಮಾಡಿದ್ರಲ್ಲ, ಹಾಂ ನಂಬರ್ ನನ್ನ ಹತ್ರ ಇದೆ, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಅತ್ತೆ ನೀವು ಸಡನ್ನಾಗಿ ಮಾತಾಡಿದ್ರೆ ಅವರು ತಪ್ಪು ತಿಳ್ಕೊತಾರೆ ಅತ್ತೆ. ಹಾಂ ಸರಿ ಹಾಗಾದರೆ ನೀನು ಮಾತಾಡು, ನನ್ನ ಹತ್ರ ನಂಬರ್ ಇದೆ, ನಾ ಹೋಗ್ತಾ ಇರ್ತೀನಿ ತಡಿ ಅಂತ ಶಾಂತಿಯವರು ಹೇಳ್ತಾರೆ. ಅಯ್ಯೋ ನನ್ನ ಬಂಗಾರ, ಕಡೆಗಾದರೂ ಒಪ್ಕೊಂಡೆ ಅಲ್ಲ, ಇಷ್ಟು ಸಾಕು, ಈಗ ಕಾಲ್ ಮಾಡಲ್ಲ ಅಂತ ಹೇಳ್ತಾರೆ. ಈಗ ಬೇಡ ಅತ್ತೆ, ನಾನು ಪಾರ್ಲರಿಗೂ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಪಾರ್ಲರಲ್ಲಿ ಪೂಜಾ ಇರ್ತಾಳೆ. ಪೂಜಾ ಹತ್ರ ರೋಹಿಣಿಯವರು ಹೇಳ್ತಾರೆ, ಈಗ ಎಲ್ಲ ದುಡ್ಡು ಕಟ್ಟೋದು ನಿನ್ನ ತಲೆ ಮೇಲೆ ಬಂದಿದ್ಯಾ, ನಿಮ್ಮ ಅತ್ತೆನೇ ಮೇಲೆ ಆ ಥರ ಬಂದಿದ್ದಕ್ಕೆ ಎಲ್ಲ ಸಿಕ್ಕಾಕೊಂಡಿದ್ದಕ್ಕೆ ಆ ಥರ ಅವಂತರ ಆಗಿದೆ, ಇನ್ನು ನಿಂದು ಎಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಏನು ಮಾಡೋದೆ ಅಂತ ಹೇಳ್ತಾರೆ. ಆಗ ಒಂದು ಕಾಲ್ ಬರುತ್ತೆ. ಹಲೋ ಅಂತ ಹೇಳ್ತಾರೆ. ರೋಹಿಣಿ, ಓ ಅಲ್ಲೇ ಅಲ್ಲ ಕಲ್ಯಾಣಿ ಅಂತ ಅವ್ರ ಮಾವ ಹೇಳ್ತಾರೆ. ಮಾವ ಯಾರು ಅಂತ ಕೇಳಿದಾಗ ಪೂಜಾ ಅವರು ಅವ್ರ PA ಅಂತ ಹೇಳ್ತಾರೆ. ಇಲ್ಲ ನೀನು ಸಾವಿನ ಹತ್ರ ಹೋಗಿ ಬಂದರೂ ಇಷ್ಟೆಲ್ಲ ಹೇಳ್ತೀಯ ಅಂತ ಹೇಳ್ತಾರೆ. ಏನಾದರೂ ನನಗೆ ದುಡ್ಡು ಕೊಡದೇ ಇದ್ದಿದ್ರೆ, ದುಡ್ಡು ಬೇಕಮ್ಮ ಈಗ ಹಾಸ್ಪಿಟಲ್ ದುಡ್ಡು ತುಂಬಕ್ಕೆ, ಆಮೇಲೆ ನನ್ನ ಮನೆ ಖರ್ಚಿಗೂ ಕೆಲಸನೂ ಇಲ್ಲ ಅಂತ ಹೇಳ್ತಾರೆ. ರೋಹಿಣಿಯವರು ನಾನು ಮದುವೆ ಆಗಿದ್ದೀನಿ, ನನಗೆ ಸಂಸಾರ ಇದೆ, ಗಂಡ ಇದ್ದಾರೆ, ಫ್ಯಾಮಿಲಿ ಇದೆ ಅಂತ ಹೇಳ್ತಾರೆ. ನಾನು ನಿನಗೆ ಲಾಡ್ಜಿಗೆ ಕರೆಯಲ್ಲಮ್ಮ, ನಾನು ನಿನ್ನಿಂದ ಎಲ್ಲ ಕೆಲಸನೂ ಹೋಯಿತು, ಹಾಸ್ಪಿಟಲಿದ್ದೀನಿ, ಅದನ್ನು ದುಡ್ಡು ಕಟ್ಟಬೇಕಮ್ಮ, ನನಗೆ ತಿಂಗಳ 50,000 ಕಳಿಸು, ಇಲ್ಲ ಅಂದರೆ ಒಂದು ನಿಮಿಷದ ನಂತರ 10ನೇ ತಾರೀಕಿನ ನಂತರ ಏನಾದ್ರು ಒಳಗಡೆ ಬರದೇ ಇದ್ದರೆ ಇದೇ ಕಾಲು ಅತ್ತೆಗೆ ಹೋಗುತ್ತೆ, ಎಲ್ಲ ನಿನ್ನ ಭಾಗವತನೇ ಎಲ್ಲ ಟೆಲಿಕಾಸ್ಟ್ ಮಾಡಿಬಿಡ್ತೀನಿ, ಅಂದರೆ ಭಯ ಇರಲಿ ಅಂತ ನಿನಗೆ ಕಾಲ್ ಮಾಡಿರೋದು ಅಂತ ಹೇಳ್ತಾರೆ. ಸರಿ ಈಗ ನಾನು ಜ್ಯೂಸ್ ಕುಡಿತೀನಿ ಬಾಯಮ್ಮ ಅಂತ ಹೇಳ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ.